ನಡೀತಾ ಇದೆ ಎಲೆಕ್ಷನ್? Election is already okay. ಯಾಕೆ ಓಕೆ ಯಾಕೆ ಅಂದ್ರೆ? ಯಾಕಂದ್ರೆ 5 yearಕ್ಕೊಮ್ಮೆ ಬರ್ತೆ. ಎಸ್ ಯಾರು 5 ವರ್ಷಕ್ಕೊಮ್ಮೆ ಇಲೆಕ್ಷನ್ ಬರ್ತೆ. ಓಕೆ ಓಕೆ ಆಯ್ತಾ. ನೆಕ್ಸ್ಟ್ ಕ್ವಶನ್, ಯಾರು ಗೆಲ್ಬೇಕು? ಐ ಡೋಂಟ್ ನೋ. ಯಾರು ಬಂದ್ರು ಎಲ್ಲರೂ ಅಂತಂಬ್ರೆ, ನೀನು ₹10 ಕೊಟ್ಟರು ಅಷ್ಟೇ, ಕೊಡ್ಲಿಲ್ಲ ಅಂದ್ರು ಅಷ್ಟೇ. ಈಗ ಎಷ್ಟು ಕೊಟ್ರೆ ಓಟ್ ಹಾಕ್ತೀರಾ? ರೊಕ್ಕದ ಪ್ರಶ್ನೆನೇ ಬೇಡ. ಯಾಕಂದ್ರೆ ನಮ್ಮ ಹತ್ರ ದುಡಿಮೆ ಇದೆ. ದಿನ ₹500 ನಾ ಡ್ರಿಂಕ್ಸ್ ಮಾಡ್ತೀನಿ. ಅಂತದ್ದೇನ್ ದುಡಿತೀರಾ? ಈಗ ದುಡ್ದಿದ್ದೆಲ್ಲ ಕುಡಿಯಕ್ಕೇನಾ? ಹೌದು. ಮತ್ತೆ ಮನೆ ಮಂದಿ ಎಲ್ಲಿ ಹೋಗ್ಬೇಕು? ಮನೆ ಮಕ್ಕಳು ಎಲ್ಲ ಇದಕ್ಕೆ ಎಂಪ್ಲಾಯ್ಸ್ ಇಂಜಿನಿಯರ್. ನಿಮ್ದು ನೀವೇ ದುಡಿತೀರಾ, ನೀವೇ ಕುಡಿತೀರಾ? ಹೌದು. ಈಗ ಜಾಸ್ತಿ ಮಾಡ್ಬಿಟ್ಟು ರೇಟ್ ಒಂದ್ ಸಿಕ್ತಾ? ಬೇರೆದವ್ರಿಗೂ ಕುಡಿಸ್ತೀನಿ, ಅವ್ರ ಕಡೆಯಿಂದನೂ ನಾನು ಕುಡಿತೀನಿ. ಈಗ ಯಾರು ಬರ್ಬೇಕು, ಯಾರು ಗೆಲ್ಬೇಕು ನೋಡ್ರಿ? ಯಾರು ಬಂದ್ರು ಅಂತಂದ್ರೆ ಯಾರಾದ್ರೂ ಗೆಲ್ಲಿ, ಯಾರಾದ್ರೂ ನಮಗೇನಾಗ್ರಿ, ಏನು ಆಗ್ತಾ ಇಲ್ಲ. ದೇಶ ಆಳಿದ್ರೆ ಸಾಕ. ಸಿಚುವೇಶನ್ ಇರ್ಬೇಕು, ಚೆನ್ನಾಗಿರ್ಬೇಕು. ಇವರೇ ಬಿಜೆಪಿ ಬರ್ಬೇಕು, ಕಾಂಗ್ರೆಸ್ ಬರ್ಬೇಕು, JDS ಬರ್ಬೇಕು. ದೇಶ ಉದ್ಧಾರ ಆಗ್ಬೇಕಲ್ವಾ? ದೇಶ ಉದ್ಧಾರ ಆಗಕ್ಕೆ ಯಾರಾದ್ರೂ ಬರ್ಬೇಕಲ್ಲ. 2 ಗೌರ್ಮೆಂಟ್ ಓಕೆನಾ? ಯಾರಾದ್ರೂ ಬರ್ಲಿ. ಸರ್ ಹೆಂಗ್ ನಡೀತಾ ಇದೆ ಇಲ್ಲಿ? ನನಗನ್ಸಿ ಮಟ್ಟಿಗೆ ಬಿಜೆಪಿನೇ ಬರ್ತಾ ಇದೆ. ಯಾಕೆ ಸರ್? ಮೋದಿ ಅವ್ರ ಕೆಲಸದ ಮೇಲೆ. ಮೋದಿ ಕೆಲಸ? ಹೌದು. ಅಲ್ಲ, ಅದಕ್ಕೂ ಮುಂಚೆಯಿಂದಲೂ ಇಲ್ಲಿ ಬಿಜೆಪಿ ಗೆಲ್ತಾನೆ ಇದೆಯಲ್ಲ? ಹೌದು, ವರ್ಕ್ ಮಾಡ್ತಾನೆ ಇದಾರಲ್ಲ, ಕೆಲಸ ಮಾಡ್ತಾನೆ ಇದಾರೆ. ಈ ಪಾಲ್ತು 2,000 ಕೊಟ್ಟನೆ, ರೇಷನ್ ಇದು ಅಮೌಂಟ್ ಹಾಕಿನೆ, ಇದರಲ್ಲಿದ್ದ ನಮ್ಮ ಕರ್ನಾಟಕಕ್ಕೆ ಎಷ್ಟು ಖರ್ಚು ಬಂದಿದೆ? ಪ್ರತಿಯೊಬ್ಬ ವ್ಯಕ್ತಿಗೆ ಹೊರೆ ಆಗೋದಿಲ್ವಾ? ಮುಂದೆ ಎಷ್ಟು ತ್ರಾಸ ಆಗುತ್ತೆ? ಮುಂದಿನ ಪೀಳಿಗೆ ನೋಡ್ಬೇಕಲ್ಲ. ಅದನ್ನ ವಿಚಾರ ಮಾಡಿದ್ರೆ ಬಿಜೆಪಿ ಬರೋದು ಒಳ್ಳೆಯದು. ಅಂದ್ರೆ ನೀವು ನೋಡೋದು ಬರೀ ಹಿಂದುತ್ವನ ಅಥವಾ ಗ್ಯಾರಂಟಿಗಳು ನೋಡ್ತಾ ಇದ್ದೀರಾ? ಅಂದ್ರೆ ಮೋದಿ ಗ್ಯಾರಂಟಿ ಅಂತ ಕಾರಣನ, ದೇಶಕ್ಕೋಸ್ಕರ ಮೋದಿ ಅಂತನ? ದೇಶಕ್ಕೋಸ್ಕರ ಮೋದಿ. ಕಾಂಗ್ರೆಸ್ ಯಾಕೆ ಬೇಡ ಅಂತ? ಅವರು ಯಾವುದನ್ನು ರಕ್ಷಣೆ ಮಾಡಿಲ್ಲ ಇಲ್ಲಿವರೆಗೆ. ಮಿಲಿಟರಿ ಅವ್ರಿಗೆ ಏನ್ ಮಾಡಿದ್ದಾರೆ? ಇವ್ರು ಬಂದಿಂದೆಲ್ಲ ಮಿಲಿಟರಿಗೆಲ್ಲ ಇದು ರಕ್ಷಣೆ ಕೊಟ್ಟದ್ದು, ಹೌದಾ? ಇವ್ರು ಬಂದಿಂದೆಲ್ಲ ಇದು ವಾಟರ್ ಇದು ಪ್ರೂಫ್ ಎಲ್ಲ ಬಂದದ್ದೆಲ್ಲ. ಮತ್ತೆ ಮಿಲಿಟರಿ ಅವ್ರಿಗೆ ಏನ್ ಮಾಡಿದ್ರು? ಇವ್ರು ಎಷ್ಟು ದಿವಸ 70 ವರ್ಷ ಆಳಿದ್ರು, ಎಂತದ್ದು ಮಾಡಿದ್ದಲ್ವಲ್ಲ? ಈ ಮೋದಿ ಬಂದಿಂದೆಲ್ಲ ಮಿಲಿಟರಿ ಸ್ಟ್ರಾಂಗ್ ಆಗಿದ್ವಲ್ಲ, ಅದಕ್ಕೆ ಬೇಡ. ಬೇಡ ಬೇಡ ಸರ. ಮೋದಿ ಅವ್ರು ಬರ್ಬೇಕು. ಅವ್ರ ಕಲಿಕೆ ಅವತಾರದೊಳಗೆ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿ ಬಂದಾನ, ಅವರ ನೆಕ್ಸ್ಟ್ ಅವತಾರ ಅಂದ್ರೆ ಅವರ ನಮಗೆ ಮೋದಿ ಅವರು. ನಿಮ್ ಕಡೆ ಈ ಸಲ ಯಾರು ಧಾರವಾಡ ಪೇಡ್ ತಿನ್ನೋದು? ನಮ್ಮ ಬೆಲ್ಲದವರು, ಜೋಶಿ ಅವರು. ಅವ್ರೆ ಗಂಡ ಮಕ್ಕಳು ಏನು ತಪ್ಪು ಮಾಡ್ಯವಣ? ಏನು ಮತ್ತೆ ಹೆಣ್ಮಕ್ಳಿಗೆ ದುಡ್ಡು ಹಾಕಾತಾರ. ಹೌದು, ನಮ್ಗೆ ಕೆಲಸ ಇಲ್ಲ, ಪೇಮೆಂಟನ್ನು ಕಡಿಮೆ. ಎಲ್ಲರಿಗೂ ಹೆಣ್ಮಕ್ಳಿಗೆ ದುಡ್ಡು ಹಾಕ್ತಾರೆ. ಗಂಡಸರಿಗೆ ಏನು ಸೌಲಭ್ಯ ಐತಣ್ಣ? ಗಂಡಸರಿಗೆ ಏನು ಸೌಲಭ್ಯ ಐತಿ? ಅವರು ಬರ್ತಾರೆ, BJP ಬರ್ತಾರೆ, ಅವರು ರೊಕ್ಕ ಓಟ್ ಹಾಕಂತಾರ ಹೊರ್ತು ಅದ್ ಮಾಡ್ಕೊಡ್ತೀನಿ, ಇದು ಮಾಡಿ ಎಲ್ಲ ಹೆಣ್ಮಕ್ಳಿಗೆ ಮಾಡಿದ್ರೆ ಅಂದ್ರೆ ಗಂಡಸರು ಲೆಕ್ಕಕ್ಕಿಲ್ಲ. ಯಾಕಂದ್ರೆ ಗಂಡಸರು ಅವ್ರ ಮನುಷ್ಯರನು ಅಲ್ಲ. ಈಗಿಂದ ₹2,000 ಮನೆಯವ್ರ ಆದ್ರಣ ತಾಯಿನ ವಯಸ್ಸಾಗಿರ್ತಾರ, ಹಾಕಿರ್ತಾರ ಬೀಳೋಣ ಅಂದ್ರೆ ನಮ್ಮ ಹೆಂಡತಿ ಮಕ್ಕಳಿಗೆ ಮುಂದೆ ಬೇಕಲ್ಲ. ಹೌದಲ್ಲ? ತಪ್ಪ ಮಾತಾಡಿದೀವಣ. ಈಗ ಹೆಂಡತಿ ಮಕ್ಕಳಿಗೆ ಅಂದ್ರೆ ಏನೀಗ ಪೂರ ಹೆಣ್ಣಿಂದ ನಡೆಯಂತಾರೆ. ಅಂದ್ರೆ ಗಂಡ ಮಕ್ಕಳಿಗೆ ಮರ್ಯಾದೆನೇ ಇಲ್ಲ, ಗಂಡಸೂರಿಗೆ ಮರ್ಯಾದೆ ಐತಿ ಇಲ್ಲ. ಈಗ ಅವ್ರ ಏನಂತಾರ, ಹೆಣ್ಮಕ್ಳಿಗೆ ದುಡ್ಡು ಹಾಕ್ತಾರೆ. ನಮ್ಗೆ ದುಡ್ಡು ಬೇಡ, ನಮಗೆ ಕೆಲಸ ಬೇಕು. ನಮಗೆ ಕೆಲಸ ಬೇಕು. ನಮ್ದು ಹೆಂಡತಿ ಮಕ್ಳು ಏನಂತಾರ ಮನೆಯಲ್ಲಿ ಇರ್ಬೇಕು. ಅಂದ್ರೆ ನಮ್ಮ ಗಂಡಸಂತ ಅವ್ರಿಗೊಂದು ಸ್ವಲ್ಪ ಮರ್ಯಾದೆ. ಯಾರನ್ನಾದ್ರೂ ಕೇಳಿದಿರಾ ಇದುವರೆಗೂ ಹಿಂಗೆ? ಇದು ಯಾರಿಗೆ ಕೇಳಿಲ್ಲ, ಯಾರು ಮಾತಾಡ್ತಾವ? ಓಟ್ ಕೇಳಕ್ ಬರ್ತಾರಲ್ಲ, ಅವ್ರಿಗೆ ಕೇಳಿದ್ರ? ಯಾರು ಕೇಳಿದ? ನಾವು ಒಬ್ಬರ ಮಾತಾಡಿದಂದ್ರೆ ಒಬ್ಬರದಿಂದ ಯಾವ್ದು ಆಗುದಿಲ್ಲ. ಒಬ್ಬರದಿಂದ ಅವ್ನ 4-5 ಜನ ಇದ್ರೆ ಅದೊಂದು ಮಾತಾಡ್ಬೋದು. ಈ ಸಲ ಓಟ್ ಯಾರಿಗೆ? ಈಗ ಓಟ್ ಅಣ್ಣ, ಓಟಿನ ಫಸ್ಟಿನ ಮಾತಾಡಕ್ ಬಿಡುದಣ್ಣ. ಈಗ 4 ಮಂದಿ ಏನ್ ಡಿಸೈಡ್ ಮಾಡ್ತಾರಣ್ಣ, ಅದನ್ನ ಮಾತಾಡುದು. ಎಷ್ಟು ದುಡ್ಡು ಕೊಟ್ರೆ ಓಟ್ ಹಾಕ್ತೀರಾ? ಯಾರ ದುಡ್ಡು? ನಾವು ದುಡ್ದಿದ್ರೆ ರೊಕ್ಕ ಕೊಟ್ರೆ ಸಾಕಣ. ನಾವು ದುಡ್ದಿದ್ದ ರೊಕ್ಕ ನಮ್ಗೆ ಸಾಕು. ಕೆಲಸ ಕೊಟ್ರೆ ಸಾಕು. ನಾವು ದುಡ್ದಿದ್ ನಮ್ಗೆ ಸಾಕು. ಅದ ಹರಾಮಿದ ರೊಕ್ಕ ಅದೇನಂತಾರಲ್ಲ, ನಮ್ ಕಾಲಿನ ಚಪ್ಪಲ್ ಸಂಬಂಧ. ನಾವು ದುಡ್ದಿದ್ದೆ ನಮ್ಗೆ ಬೇಕು, ಸಾಕು. ಹೆಂಗಿದೆ ಪೇಡ ಎಲ್ಲ? ಯಾರಿಗೆ ಪೇಡ ಈ ಸಲ ನಿಮ್ ಸೈಡ್? ಈ ಸಲ ನನ್ನ ಸೈಡ್ ಅಂದ್ರೆ ಜೋಶಿ ಅವ್ರಿಗೆ ಪೇಡ. ಯಾಕೆ? ಎಲ್ಲ ಒಳ್ಳೇದು ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಎಲ್ಲ ಬಿಜೆಪಿನೇ ಈ ಸಲನೂ ಬಿಜೆಪಿನೇ. ಬೋರ್ ಆಗ್ತಿಲ್ವಾ? ಲಾಸ್ಟ್ 7 ಸಲಿಂದಲೂ ಬಿಜೆಪಿ ಹಾಕೊಂಡ್ ಬರ್ತಾ ಇದೀರಾ?
ಬದಲಾವಣೆ ಬೇಕು ಅಂತ ಏನ್ ಅನ್ಸಲ್ವಾ? ಏನ್ 75 ವರ್ಷಲಿಂದ ಕಾಂಗ್ರೆಸ್ ಐತಿ, 7 ವರ್ಷಲಿಂದ ಬಿಜೆಪಿ ಬೇಡ ಸರ್. ಅಲ್ಲ 7 ಸಲ ಅಂದ್ರೆ 7 ಸಲ. ಬಿಜೆಪಿ ಇದೆ ಲೋಕಸಭೆಯಲ್ಲಿ ಇಲ್ಲಿ. ಇನ್ನು ಮುಂದೆ ಇರ್ಲಿ ಸರ್, ಬಿಜೆಪಿನೇ ಇರ್ಲಿ. ಇರ್ಲಿ ಇನ್ನು ಎಷ್ಟು ವರ್ಷ ಹೋದ್ರು ಬಿಜೆಪಿ. ಬಿಜೆಪಿನೇ. ಯಾಕೆ ಬಿಜೆಪಿ ಅಂತಾನೆ ಯಾಕೆ ಇಲ್ಲಿ? ಅಂದ್ರೆ ಹಿಂದುತ್ವ ಅನ್ನೋ ಕಾರಣಕ್ಕ ಅಥವಾ ಇಲ್ಲ ಕೆಲಸ ಮಾಡ್ತಿದ್ದಾರೆ ಅಂತ? ಕೆಲಸ ಮಾಡ್ತಿದಾರೆ ಸರ್, ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಲಿಂದ ನೋಡ್ಕೊಂಡ್ರಿ ಕೆಲಸ ಮಾಡ್ತಿದಾರೆ, 100% ಮಾಡ್ತಿದ್ದಾರೆ. ಸೊ ಅದಕ್ಕೆ ಬಿಜೆಪಿನೇ ಸರ್. ಈ ರಾಮ ಮಂದಿರ ಎಲ್ಲ ವರ್ಕೌಟ್ ಆಗುತ್ತಾ ಇಲ್ಲಿ? 100% ಆಗಬೇಕು ಸರ್. ವರ್ಕೌಟ್ ಆಗ್ತಿದೆ ಅಂತಲ್ಲ, ಆಗಬೇಕು ವರ್ಕೌಟ್. ಕಾಂಗ್ರೆಸ್ ಯಾಕೆ ಬೇಡ ಅಂತ ನಿಮ್ದು? ಕಾಂಗ್ರೆಸ್ ನೋಡಿದೀವಲ್ಲ ಸರ್, 75 ವರ್ಷಲಿಂದ ನೋಡ್ಕೊಂಡು ಬಂದಿದ್ದೀವಿ ಕಾಂಗ್ರೆಸ್. ಸೊ ಅದಕ್ಕಿಂತ ಬಿಜೆಪಿ ಬೆಟರ್ ಸರ್. ನಾವು ಕೆಲಸ ಇಲ್ದೇ ಹೋದವರಿಗೆ ಈಗ ದುಡ್ಡು ಕೊಡ್ತಾ ಇದೀವಿ. ಹಾ. ಏನು ಈಗಷ್ಟೇ ಪಾಸ್ ಔಟ್ ಆದಂತ ಪದವೀಧರರಿಗೂ ಕೂಡ ದುಡ್ಡು ಕೊಡ್ತಾ ಇದೀವಿ, ಡಿಪ್ಲೊಮಾದವರಿಗೆ ದುಡ್ಡು ಕೊಡ್ತಾ ಇದೀವಿ, ಕರೆಂಟ್ ಬಿಲ್ ಕಟ್ತಾ ಇದೀವಿ, ನಾವು 2,000 ರೂಪಾಯಿ ಕೊಡ್ತಾ ಇದೀವಿ, ಶಕ್ತಿ ಯೋಜನೆ ಕೊಟ್ಟಿದೀವಿ ಓಡಾಡೋದಕ್ಕೆ ಬಸ್ಸಲ್ಲಿ ಅಂತೆಲ್ಲ ಹೇಳ್ತಾ ಇದಾರೆ ಸರ್. ದುಡ್ಡು ಯಾರಿಗೆ ಬೇಕು ಸರ್? ದುಡ್ಡು ಯಾರು ದುಡಿತಾರ ಅವ್ರಿಗೆ ದುಡ್ಡು ಬಂದೇ ಬರುತ್ತೆ. ಇವಾಗ ಆ ದುಡ್ಡು ಕೊಟ್ಟು ನಮ್ದೇ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರಲ್ಲ ಸರ್. ಇವಾಗ ನೋಡಿದ್ರಲ್ಲ, ಬಿಯರ್ ಗಿಯರ್ ಎಲ್ಲ ರೇಟ್ ಜಾಸ್ತಿ ಇದೆ ಸರ್. ಸೊ ಅಲ್ಲಿಂದ ಹೊಟ್ಟಿ ಉರಿತಿದೆ ಸರ್, ಹೊಟ್ಟೆ 100%. ಹೌದು. ಅಲ್ಲ, ಇಲ್ಲಿ ಕೊಟ್ಟು ಅಲ್ಲಿ ತಗೊಂತಾರೆ, ಏನ್ ಯೂಸ್ ಇಲ್ಲ ಸರ್. ರೇಟ್ ಕಡಿಮೆ ಮಾಡಿದ್ರೆ ಸಾಕ? ಎಣ್ಣೆ ರೇಟ್ ಅಂತಲ್ಲ ಸರ್, ಇಲ್ಲಿ ಕೊಟ್ಟು ಅಲ್ಲಿ ತಗೊಂತಾರೆ. ಈ 2,000 ರೂಪಾಯಿ ಕೊಡ್ತಾರೆ ಅಂದ್ರೆ ಅವ್ರಿಗೆ ನಮ್ಲಿಂದನೇ 2,000 ರೂಪಾಯಿ ಮತ್ತೆ ಜಾಸ್ತಿ ಹೋಗುತ್ತೆ ಅಲ್ಲ, ಅದು ಇಂಪಾರ್ಟೆಂಟ್ ಸರ್. ಈಗ ಎಲೆಕ್ಷನ್ ಫುಲ್ ಜೋರಾಗಿದೆ. ಇಲ್ಲಿ ಒಂದ್ ಕಡೆ ಪ್ರಹ್ಲಾದ್ ಜೋಶಿ ಮತ್ತು ಒಂದ್ ಕಡೆ ವಿನೋದ್ ಅಸೂಟಿ ಅವ್ರು ನಿಂತಿದ್ದಾರೆ, ದಿಂಗಾಲೇಶ್ವರ ಶ್ರೀಗಳು ನಿಂತಿದ್ದಾರೆ. ಯಾರು ಗೆಲ್ಬೋದು ಅನ್ಸುತ್ತೆ? ಯಾರ ಪರವಾಗಿ ಒಲವು ಇದೆ ಅಂತ ಅನ್ಸುತ್ತೆ ನಿಮ್ಗೆ? ನಮ್ಗೆ ನೋಡ್ರಿ ಕಾಂಗ್ರೆಸ್ ಬರುವಂಗೆ ಅನಿಸ್ತದೆ. ಕಾಂಗ್ರೆಸ್ ದೊಡ್ಡ ವರ್ಕ್ ಮಾಡದೈತಿ. ಆಮೇಲೆ ಸ್ಟೇಟ್ನಲ್ಲಿ ಏನೈತಲ್ಲ ಪವರ್ಫುಲ್ ಆಗಿದೆ ಈಗ ಸದ್ಯಕ್ಕೆ. ಸೆಂಟ್ರಲ್ನಲ್ಲಿ ಇಲ್ಲ, ಬಟ್ ಸ್ಟೇಟ್ನಲ್ಲಿ ಪವರ್ಫುಲ್ ಐತಿ ಕಾಂಗ್ರೆಸ್. ಆ ಇದರಿಂದ ವಿಚಾರ ಮಾಡಿದರೆ ಕಾಂಗ್ರೆಸ್ ಮೋಸ್ಟ್ ಆಫ್ ದಿ 2022 ಸೀಟ್ಸ್ MP ಬರ್ಬೋದು. ಅದು ನಮ್ಮ ವಿಚಾರ. ಯಾಕೆ ಕಾಂಗ್ರೆಸ್ ಬರಬೇಕು ಅಂತ ಅನ್ಸುತ್ತೆ? ಕಾಂಗ್ರೆಸ್ ಏನ್ರಿ ಸ್ವಲ್ಪ ಬಡವರ ಪರವಾಗಿ ಏನೈತಲ್ಲ ವಿಚಾರ ಮಾಡ್ತೈತಿ. ಆಮೇಲೆ ಯೂತ್ ಬಗ್ಗೆ, ಈಗ ಯೂತ್ಗೆ ಏನು ಜಾಬ್ಸ್ ಇಲ್ಲ ಅದ್ರ ಬಗ್ಗೆ ಹೇಳಕತ್ತಾರೆ. ರಾಹುಲ್ ಗಾಂಧಿ ಅವರು ಹೇಳಕತ್ತಾರೆ ಯೂತ್ ಇದು ಮಾಡೋಣ ಅಂತೇಳಿ. ಅವರು ಮತ್ತೊಂದು 1,00,000 ರೂಪಾಯಿ ಅನೌನ್ಸ್ ಮಾಡ್ಯಾರ. ಏನು ವರ್ಷಕ್ಕೆ ಹೆಣ್ಮಕ್ಳಿಗೆ 1,00,000 ರೂಪಾಯಿ ಅಂದ್ರೆ ತಿಂಗಳಿಗೆ 8,500 ರೂಪಾಯಿ ನಾವು ಅವ್ರಿಗೆ ಅಮೌಂಟ್ ಹಾಕ್ತೀವಿ ಅಂತೇಳಿ ಅವರು ಒಂದು ಇದು ಮಾಡ್ಯಾರ. ಅದ್ರ ಮ್ಯಾಗ ಏನೈತಲ್ಲ ಏನರ ಒಂದು ಆಗ್ಬೋದು ಅನ್ನೋ ಅಂತ ಅನ್ಸಾಗ್ತೈತಿ. ಇಲ್ಲಿ ಒಂದು ಹೇಳೋದು, ಸೆಂಟ್ರಲ್ಲಿ ಮೋದಿ ಅವರು ಬರಬೇಕು, ರಾಜ್ಯದಲ್ಲಿ ಕಾಂಗ್ರೆಸ್ ಬರಬೇಕು. ಸೆಂಟ್ರಲ್ ಮೋದಿ ಬಂದ್ರೇನೆ ನಮ್ಗೊಂಥರ ಭದ್ರತೆ ಅಂತ ಕೆಲವರು ಮಾತಾಡ್ತಾರೆ. ಹಂಗೇನಿಲ್ಲ, ಯಾರು ಬಂದ್ರು ಏನೈತಲ್ಲ ಏನು ಭದ್ರತೆ ಅನ್ನೋಂಥದ್ದು ಏನೂ ಇಲ್ಲ. ಈಗ BJPದವರು 10 ವರ್ಷ ಮಾಡಿ ತೋರ್ಸ್ಯಾರ ಪಬ್ಲಿಕ್ಕಿಗೆ ಏನು ಲಾಸ್ ಆಗೈತಿ, ಪಬ್ಲಿಕ್ಕಿಗೆ ಏನು ಫೈದೆ ಆಗೈತಿ ಅನ್ನೋದು ಪಬ್ಲಿಕ್ಕಿಗೆ ಗೊತ್ತೈತ್ರಿ. ಆದ್ರೂ ಸಹ ಏನೈತಲ್ಲ ಪಬ್ಲಿಕ್ ಇನ್ನೂ ವಿಚಾರಣೆಗೆ ಐತಿ, ಏನು ಮಾಡಬೇಕು ಏನಿಲ್ಲ ಅಂತೇಳಿ ವಿಚಾರಣೆಗೆ ಐತಿ. ಆದ್ರೆ ನಾ ಹೇಳೋ ಮಟ್ಟಿಗೆ ಅಂದ್ರೆ 10 ವರ್ಷದಲ್ಲಿ ಏನು ಕೆಲಸ ಮಾಡಲಿಲ್ಲ. ಈಗ ಒಂದು ತಂದೆ ಮಗನ ಸಂಬಂಧ ಏನು ಮಾಡಲಿಲ್ಲ ಅಂದ್ರೆ ಮಗ ತಂದಿ ಮ್ಯಾಗ ಶೀಟ್ ಆಗ್ತಾನೆ. ಆಮೇಲೆ ಮಗ ತಂದಿಗೆ ಏನು ಮಾಡಲಿಲ್ಲ ಅಂದ್ರೆ ತಂದಿ ಮಗನ ಶೀಟ್ ಆಗ್ತಾನೆ. ಹಿಂಗೇನೈತಲ್ಲ ಇಂಥ ವಾತಾವರಣ ನಡೆದೈತಿ. ಅದಕ್ಕಾಗಿ ಏನೈತಲ್ಲ ನನಗನ್ಸು ಮಟ್ಟಿಗೆ ಥ್ರೂ ಔಟ್ ಇಂಡಿಯಾನೇ ಕಾಂಗ್ರೆಸ್ ಆದ್ರೆ ಚಲೋ. ಧಾರವಾಡನ ವಿದ್ಯಾಕಾಶಿ ಅಂತ ಹೆಂಗ್ ಕರಿತೀವಿ, ಹಂಗೆ ಪೇಡಗಳ ನಗರಿ ಧಾರವಾಡ ಅಂತಾನೂ ಕೂಡ ಕರೆಯುವಂಥದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಪೇಡ ಒಂದು ಫುಲ್ ಫೇಮಸ್ಸು, ಧಾರವಾಡ ಪೇಡ ಅಂತಾನೆ ಫುಲ್ ಫೇಮಸ್ಸು. ಈಗ ಪೇಡ ಸವಿಯಣ ಅಂತಾನೆ ಬಂದ್ವಿ, ಬಟ್ ತುಂಬಾ ಬಿಸಿಲಿರುವಂತ ಕಾರಣಕ್ಕೆ ಸ್ವಲ್ಪ ಕಡಿಮೆ ಜನ ಆಗಿದ್ದಾರೆ. ಇವಾಗ ಪೇಡ ಹೇಳ್ತಾ ಪೇಡ ಸವಿತಾ ಇಲ್ಲಿರುವಂತ ಜನರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಒಂದು ಸ್ವಲ್ಪ ಪೇಡ ಕೊಡ್ತೀರಾ? ಪೇಡ ತಿಂತ ಇಲ್ಲೊಬ್ರು ಸೀನಿಯರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಹೆಂಗೆ ನಡೀತಾ ಇದೆ ಇಲ್ಲಿ ಚುನಾವಣೆ ಅನ್ನುವಂಥದ್ದನ್ನ. ಸರ್ ಸ್ವಲ್ಪ ತಗೊಳ್ಳಿ. ಹೆಂಗಿದೆ ಸರ್ ಎಲೆಕ್ಷನ್? ಪರವಾಗಿಲ್ಲ ಸರ್, ಚೆನ್ನಾಗಿ ನಡೀತಾ ಇದೆ. ಯಾರು PM ಆಗಬೇಕು, ಯಾರು ನಮ್ಮ ದೇಶದ ಭದ್ರತೆಗೋಸ್ಕರ ಆಯ್ಕೆ ಆಗಬೇಕು ಅಂತ ಅನ್ಸುತ್ತೆ ಸರ್? ಜನಪ್ರಿಯ ನಾಯಕ ಮೋದಿ ಇದ್ದಾರೆ. ಅವರು 40 ಏನು ಸ್ವತಂತ್ರ ಸಿಕ್ಕ ನಂತರ ಏನು ಬೆಳವಣಿಗೆ ಎಲ್ಲಿವರೆಗೂ ಆಗಿಲ್ವೋ ಈ ಕೆಲವೇ 6 ವರ್ಷದಲ್ಲಿ ಅವ್ರು ಮಾಡಿದ್ದಾರೆ. ಸಾಕಷ್ಟು ಬೆಳವಣಿಗೆ ಮಾಡಿದ್ದಾರೆ. ಭಾರಿ ಜನಪ್ರಿಯ ನಾಯಕರು ಅವರು. ಒಂದು ನಮ್ಮ ಭಾರತಕ್ಕೆ ವರದಾನ ಅಂತ ಹೇಳ್ಬೋದು ಅಷ್ಟೇ. ಈಗ ಗ್ಯಾರಂಟಿಗಳ ವಿಚಾರದಲ್ಲಿ ಚರ್ಚೆಗಳಾಗ್ತಾ ಇದೆ, ಮತ್ತೊಂದ್ ಕಡೆ ಮೋದಿ ಗ್ಯಾರಂಟಿ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ. ಯಾವ್ದು ಸೂಕ್ತ ಅನ್ಸುತ್ತೆ ಒಬ್ಬ ಮತದಾರರಾಗಿ ನೀವು ನೋಡೋದಾದ್ರೆ? ಗ್ಯಾರಂಟಿ ಕೆಲವು ಬಸ್ ಫ್ರೀ ಏನು ಕೊಟ್ಟಿದಾರಲ್ಲ ಅವೆಲ್ಲ ಬೇಡದಾಗಿತ್ತು. ಆರೋಗ್ಯದ ಬಗ್ಗೆ, ಶಿಕ್ಷಣದ ಬಗ್ಗೆ ಮಾಡಬೇಕಾಯ್ತು. ಒಂಥರ ಅದು ಏನೋ ಎಲೆಕ್ಷನ್ ಗಿಮಿಕ್ ಅಂತ ಅನಿಸುತ್ತೆ ನನಗೆ. ಗ್ಯಾರಂಟಿ ಕೊಟ್ಟಿರೋದು ನಾವು ಗೆಲುವು ಪಡಿಬೇಕು, ಜನಗಳನ್ನ ಈ ತರ ಇದು ಮಾಡಬೇಕು ಅನ್ನೋ ಒಂದು ಭಾವನೆ ಮೂಡ್ತದೆ ಹೊರತು ಒಳ್ಳೆ ಕಾರ್ಯಕ್ರಮ ಅಂತೂ ಅಲ್ಲ. ಈಗ ಧಾರವಾಡದಲ್ಲಿ
ಇಲ್ಲಿ ಸತತವಾಗಿ 7 ಚುನಾವಣೆಗಳಲ್ಲಿ ಬಿಜೆಪಿ ಗೆದ್ಕೊಂಡ್ ಬಂದಿರುವಂತದ್ದು. ಸೊ ಇಲ್ಲಿ ಒಂದು ಚರ್ಚೆ ಇರುವಂತದ್ದು ಅಂದ್ರೆ ಮೋದಿ ಅಲೆಗೂ ಮುಂಚೆನೆ ಹಿಂದುತ್ವ ಅನ್ನುವಂಥದ್ದು, ರಾಮ ಮಂದಿರದ ಬಳಿಕ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂದುತ್ವದ ಅಲೆ ಹರಡಿರುವಂತ ಕಾರಣಕ್ಕೋಸ್ಕರ ಸೊ ಹೀಗಾಗಿನೇ ಬಿಜೆಪಿ ಸಂಸದರು ಆಯ್ಕೆ ಆಗ್ತಾರೆ ಅಂತ ಹೇಳ್ತಾರೆ. ಬಟ್ ಈ ಬಾರಿನಾದ್ರೂ ಬದಲಾವಣೆ ಬಯಸ್ತಾರ ಮತದಾರರು ಅನ್ನುವಂತ ಸಂದರ್ಭದಲ್ಲಿ ನೋಡೋದಾದ್ರೆ ನೀವು ಓಡಾಡ್ತಿರ್ತೀರಲ್ಲ, ಏನ್ ಅನ್ಸುತ್ತೆ, ಜನ ಏನ್ ಮಾತಾಡ್ತಾರೆ? ಇಲ್ಲ, ಬೆಳವಣಿಗೆ ಕೆಲವು ಜೋಶಿ ಅವರು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿದ್ದಾರೆ. ಒಳ್ಳೆ ಕಾರ್ಯಕ್ರಮ ಅಂದರೆ ಜನದ ಹಿತಕ್ಕಾಗಿ ಕೆಲವು ರೈಲ್ವೆ ಇದರಲ್ಲಿ ಭಾರತ್ ಅಂತೇಳಿ ಒಂದು ರೈಲ್ವೆ ಬಿಟ್ಟರು. ಅನೇಕ ಬೆಳವಣಿಗೆಗಳು ಚಲೋ ಆಗ್ತಾ ಇದ್ದಾವೆ. ಬಿಜೆಪಿಯಿಂದನೇ ಸ್ವಲ್ಪ ಪ್ರಗತಿ ಕಾಣ್ತಾ ಇದೆ. ನಾವು ಇಲ್ಲಿವರೆಗೂ ಸ್ವತಂತ್ರದ ನಂತರ ಬೆಳವಣಿಗೆ ಕಾಣ್ತಾ ಇರ್ತದ್ದು ಬಿಜೆಪಿ ಬಂದ ಮೇಲೆ ಜಾಸ್ತಿ ಹೆಚ್ಚು ಕಾಣ್ತಾ ಇದೆ. ಈಗ ಧಾರವಾಡ ಅಂದ್ರೆ ಪೇಡ ಫುಲ್ ಫೇಮಸ್. ನಾವೀಗ ಪೇಡದ ಅಂಗಡಿ ಹತ್ರನೇ ಇದೀವಿ. ಈ ಪೇಡಕ್ಕೂ ಧಾರವಾಡಕ್ಕೂ ಯಾವ ರೀತಿಯಾದಂತ ನಂಟು ಅದನ್ನ ಹೇಳೋದಾದ್ರೆ ನಿಮ್ಮ ಬಾಯಲ್ಲಿ? ಪೇಡ ಇಲ್ಲಿ ಸೊಗಡು ಆಗಿದೆ ಸರ್. ಇಲ್ಲೇ ಮೇವು, ಇಲ್ಲೇ ದನಕರುಗಳು, ಇಲ್ಲೇ ಭೂಮಿಯ ಇದು ಫಲವತ್ತತೆ ಎಲ್ಲ ಚೆನ್ನಾಗಿದೆ. ಇಲ್ಲಿಂದ ಬರ್ತಕ್ಕಂಥ ಮಿಲ್ಕ್ ಏನಿದೆಯಲ್ಲ ಅದು ಬೆಂಗಳೂರಿನಲ್ಲಿ ಸಿಗಲ್ಲ. ಇಲ್ಲೇ ಪ್ರಾಡಕ್ಟ್ ಆಗಿದೆ. ಇಲ್ಲೇ ಮೇವು, ಇಲ್ಲೇ ದನಕರುಗಳದ್ದು ಸೊಗಡು ಬಹಳ ಚೆನ್ನಾಗಿದೆ. ಆದ್ರಿಂದ ಒಳ್ಳೆ ಇಲ್ಲಿ ಪೇಡ ಬರುತ್ತೆ. ಇಲ್ಲೇ ಹಾಲು ಬಿಟ್ರೆ ಬೇರೆ ಎಲ್ಲೂ ಈ ತರದ್ದು ಪೇಡ ಬರಲ್ಲ. ಆಮೇಲೆ ಇಲ್ಲಿ ಗೆದ್ದಂತವ್ರು ಮಿನಿಸ್ಟರ್ ಆಗಿರೋದು ಪ್ರಹ್ಲಾದ್ ಜೋಶಿ ಅವರು. ಸೊ ಹೀಗಾಗಿ ಮತ್ತೆ ಗೆದ್ರೆ ಮಿನಿಸ್ಟರ್ ಆಗ್ಬಿಡ್ತಾರೆ ಅನ್ನುವಂತ ಖುಷಿಲೂ ಕೂಡ ಜನ ವೋಟ್ ಹಾಕ್ತಾರೆ ಅಂತ ಅನ್ಸುತ್ತೆ. ಆಗ್ಬಹುದು, ಯಾಕಂದ್ರೆ ಅವರ ಕೆಲಸ ಕಾರ್ಯಗಳು ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಾ ರೀತಿಯಲ್ಲೂ ಒಳ್ಳೊಳ್ಳೆ ಕಾರ್ಯಗಳನ್ನೇ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರ ಬಗ್ಗೆನೇ ಅನಿಸಿಕೆಗಳು ಜಾಸ್ತಿ ಇದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.